ಇನ್ನು ಬಿಜೆಪಿ ಚಾರ್ಜ್ ಶೀಟ್ ಬಿಡುಗಡೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಇದೇ ಮೊದಲು ಎಂಬಂತೆ ನೇರವಾಗಿ ವಿಪಕ್ಷದ ವಿರುದ್ಧ ಮಾನನಷ್ಟ ಮೊಕದ್ದಮೆಯನ್ನು ಹೂಡ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಇವತ್ತು ಪತ್ರಿಕಾಗೋಷ್ಠಿಯನ್ನು ನಡೆದರು. ಅಥವಾ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ರೆ ತಾನೇ ಕೇಸ್ ಹಾಕೋದು ಅನ್ನುವಂಥ ಮಾತನ್ನು ನೇರವಾಗಿಯೇ ಸರ್ಕಾರದ ವಿರುದ್ಧ ಆಡ್ತಾ ಇದ್ರು. ಕಾಂಗ್ರೆಸ್ ನಾಯಕರು ಕೂಡ ಸುಮ್ಮನೆ ಕೂತಿಲ್ಲ. ಬಿಜೆಪಿ ನಾಯಕರು ಸುಳ್ಳೇ ಹೇಳ್ತಾರೆ. ಪ್ರಮುಖವಾಗಿ ಯಾವುದೇ ದಾಖಲಾತಿ ಇಲ್ಲದೆ ನಮ್ಮ ವಿರುದ್ಧ ಸುಳ್ಳು ಆರೋಪ ಮಾಡ್ತಿದ್ದಾರೆ. ಹೀಗಾಗಿ ಅವರು ಕೂಡ ಕೋರ್ಟ್ ಕಟಕಟೆಗೆ ಬರಲಿ ಅಂತ ಸವಾಲನ್ನು ಹಾಕ್ತಾ ಇದ್ದಾರೆ. ಕರ್ನಾಟಕದ ಜನರ ಬದುಕಿಗೆ ಶಾಪವಾದ ವಸೂಲಿ ಸರ್ಕಾರ. ಮೊನ್ನೆ ಅವರು ನೀಡಿದಂತ ಜಾಹೀರಾತಿನಲ್ಲಿ ಬಹಳ ಸ್ಪಷ್ಟವಾಗಿ ಮಿಸ್ಇನ್ಫಾರ್ಮೇಶನ್, ಡಿಸ್ಇನ್ಫಾರ್ಮೇಶನ್, ಮ್ಯಾಲ್ ಇನ್ಫಾರ್ಮೇಶನ್ ಮತ್ತೆ ಫೇಕ್ ನ್ಯೂಸ್ ಇದೆ. ಬಿಜೆಪಿ ಅವರು ಇದಾರಲ್ಲ, ಅಂಡ್ ಮೋಸ್ಟ್ ಕರಪ್ಟ್ ಪೀಪಲ್ ಆನ್ ದಿ ಅರ್ತ್. ವಿರೋಧ ಪಕ್ಷದ ಮೇಲೆ ಇವತ್ತು ಮಾನನಷ್ಟ ಮೊಕದ್ದಮೆ. ಮಾನ ನಷ್ಟ ಆಗಿದ್ರೆ ತಾನೇ ಅವ್ರು ಮೊಕದ್ದಮೆ ಆಗ್ತಕ್ಕಂಥದ್ದು. ಕಳೆದ 2 ವರ್ಷದಲ್ಲಿ ಏನ್ ಮಾಡಿದ್ದೀವಿ ರಾಜ್ಯದಲ್ಲಿ? ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಸಾಲು ಸಾಲು ಆರೋಪ ಪಟ್ಟಿ ಪ್ರಕಟಿಸಿದೆ. ಕರ್ನಾಟಕದ ಜನರಿಗೆ ಶಾಪವಾದ ವಸೂಲಿ ಸರ್ಕಾರ ಅನ್ನೋ ಹಣೆಪಟ್ಟಿಯಲ್ಲಿ ಸರ್ಕಾರದ ವಿರುದ್ಧ ಚಾರ್ಜ್ ಶೀಟ್ ಬಿಡುಗಡೆ ಮಾಡಿತು. ರಾಜ್ಯ ಸರ್ಕಾರದ ವಿರುದ್ಧ ಬೆಲೆ ಏರಿಕೆ ಆರೋಪ, ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮುಡಾ ಪ್ರಕರಣದ ಆರೋಪ, ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ ವಿರುದ್ಧ ಭೂ ಕಬಳಿಕೆ ಆರೋಪ, ಕೆಜೆ ಜಾರ್ಜ್ ವಿರುದ್ಧ 15,568 ಕೋಟಿ ಸ್ಮಾರ್ಟ್ ಮೀಟರ್ ಹಗರಣದ ಆರೋಪ, ಗುತ್ತಿಗೆದಾರರಿಂದ 60% ಕಮಿಷನ್ ಆರೋಪದ ಉಲ್ಲೇಖ, ಸಂತೋಷ್ ಲಾಡ್ ವಿರುದ್ಧ ಪೌಷ್ಟಿಕಾಂಶ ಕಿಟ್ ಗೋಲ್ಮಾಲ್ ಆರೋಪ, ವಾಲ್ಮೀಕಿ ಹಗರಣದಲ್ಲಿ 187 ಕೋಟಿ ಅಕ್ರಮ ಆರೋಪ. ಹೀಗೆ ಸಾಲು ಸಾಲು ಪ್ರಕರಣಗಳನ್ನ ಪಟ್ಟಿ ಮಾಡಿತು. ಬಿಜೆಪಿಯ ಈ ಚಾರ್ಜ್ ಶೀಟ್ ಸುಳ್ಳಿನಿಂದ ಕೂಡಿದೆ. ಕಾಂಗ್ರೆಸ್ ಪಕ್ಷವನ್ನ, ನಾಯಕರನ್ನ ಕೀಳಾಗಿ ಬಿಂಬಿಸಲಾಗಿದೆ ಅಂತ ಕಾಂಗ್ರೆಸ್ ತಿರುಗಿ ಬಿದ್ದಿದೆ. ರಾಜಕೀಯ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ವಿಪಕ್ಷದ ವಿರುದ್ಧ ಕೇಸ್ ದಾಖಲಿಸಲು ಸಜ್ಜಾಗಿದೆ. ಬೆಂಗಳೂರಿನ 42ನೇ ಸಿಸಿಎಂ ನ್ಯಾಯಾಲಯದಲ್ಲಿ ಮಾನನಷ್ಟ ಮೊಕದ್ದಮೆ ದಾಖಲಿಸಲು ವಿಶೇಷ ಅಭಿಯೋಜಕರನ್ನು ನಿಯೋಜಿಸಿದೆ. ಕೇಸ್ಗೆ ಸಮನ್ವಯ ಅಧಿಕಾರಿಯನ್ನು ನಿಯೋಜಿಸಿ ಆದೇಶ ಹೊರಡಿಸಿದೆ. ಆದರೆ ಇದಕ್ಕೆ ಬಿಜೆಪಿ ನಾಯಕರು ತಿರುಗೇಟು ನೀಡುತ್ತಿದ್ದಾರೆ. ಈ ಬೆದರಿಕೆ ತಂತ್ರಕ್ಕೆ ನಾವು ಹೆದರಲ್ಲ ಅಂತ ವಿಜಯೇಂದ್ರ ಗುಡುಗಿದ್ದಾರೆ. ಮಾನ ನಷ್ಟ ಆಗಿದ್ರೆ ತಾನೇ ಅವ್ರು ಮೊಕದ್ದಮೆ ಆಗ್ತಕ್ಕಂಥದ್ದು. ಮಾನನಷ್ಟ ಆಗಿದ್ರೆ ತಾನೇ ನೀವು ಮೊಕದ್ದಮೆ ಹಾಕೋದು. ಕಾಂಗ್ರೆಸ್ ಬೆದರಿಕೆಗೆ ಜಗ್ಗಲ್ಲ ಎಂದ ವಿಜಯೇಂದ್ರ. ಬಿಜೆಪಿ ವಿರುದ್ಧ ಮಾನನಷ್ಟ ಮೊಕದ್ದಮೆಗೆ ಮುಂದಾಗಿರೋ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ವಿಜಯೇಂದ್ರ ವಾಗ್ದಾಳಿ ನಡೆಸಿದ್ದಾರೆ. ಮಾನನಷ್ಟ ಮೊಕದ್ದಮೆ ಹಾಕಿ, ಅದಕ್ಕೆ ನಾವು ಹೆದರಲ್ಲ ಅಂದಿದ್ದಾರೆ. ಇದಕ್ಕೆ ಪ್ರಿಯಾಂಕ್ ಖರ್ಗೆ ಕೌಂಟರ್ ಕೊಟ್ಟಿದ್ದು, ಬಿಜೆಪಿಯವರು ಸುಳ್ಳು ಸುದ್ದಿ ಹರಡೋದ್ರಲ್ಲಿ ನಿಪುಣರು, ಬಿಜೆಪಿಯವರ ಜಾಹೀರಾತಿನಲ್ಲೇ ತಪ್ಪು ಮಾಹಿತಿ ಇದೆ ಅಂತ ಹೇಳಿದ್ದಾರೆ. ಕೇಂದ್ರ ಸರ್ಕಾರದ ಜೊತೆ ಸಂಘರ್ಷದ ಹಾದಿಯನ್ನ ಬದಿಗಿಟ್ಟು ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ, ರಾಜ್ಯದ ಬಡವರು ರೈತರ ಹಿತದೃಷ್ಟಿಯಿಂದ, ರಾಜ್ಯದಲ್ಲಿರ್ತಕ್ಕಂಥ ದೀನ ದಲಿತರು ಹಿಂದುಳಿದ ವರ್ಗಗಳ ಅಭಿವೃದ್ಧಿಯ ದೃಷ್ಟಿಯಿಂದ ಏನಾಗಬೇಕು ಅದನ್ನು ಕೇಳಿಕೊಂಡು ಅದನ್ನು ಅನುಷ್ಠಾನ ಮಾಡ್ತಕ್ಕಂಥದ್ದು ಮಾಡಿ, ಅದು ಬಿಟ್ಬಿಟ್ಟು ಈ ರೀತಿ ಆರೋಪಗಳನ್ನ ಮಾಡಿಕೊಂಡು ವಿರೋಧ ಪಕ್ಷಗಳ ಮೇಲೆ ಏನ್ ಮಾನನಷ್ಟ ಮೊಕದ್ದಮೆ ಹಾಕ್ತೀರ ಹಾಕಿ, ನಾವು ಅದನ್ನು ಎದುರಿಸ್ತೀವಿ, ಅದ್ರ ಬಗ್ಗೆ ಏನ್ ಪ್ರಶ್ನೆ ಇಲ್ಲ. ಆದ್ರೆ ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿ ಆಡಳಿತ ಪಕ್ಷಕ್ಕೆ ಎಷ್ಟು ಜವಾಬ್ದಾರಿ ಇದೆಯೋ ಅದಕ್ಕಿಂತ ಹೆಚ್ಚಿನ ಜವಾಬ್ದಾರಿ ವಿರೋಧ ಪಕ್ಷಕ್ಕೆ ಕೂಡ ಇದೆ. ಚಾರ್ಜ್ ಶೀಟ್ ಅನ್ನು ನಾವು ಬಿಡುಗಡೆ ಮಾಡಿದ್ವಿ. ನಮ್ಮ ವಿರುದ್ಧ ಇವತ್ತು ಮಾನನಷ್ಟ ಮೊಕದ್ದಮೆ, ವಿರೋಧ ಪಕ್ಷದ ಮೇಲೆ ಇವತ್ತು ಮಾನನಷ್ಟ ಮೊಕದ್ದಮೆ. ಮಾನ ನಷ್ಟ ಆಗಿದ್ರೆ ತಾನೇ ಅವ್ರು ಮೊಕದ್ದಮೆ ಆಗ್ತಕ್ಕಂಥದ್ದು. ಕಳೆದ 2 ವರ್ಷದಲ್ಲಿ ಏನ್ ಮಾಡಿದ್ದೀವಿ ರಾಜ್ಯದಲ್ಲಿ? ಬಿಜೆಪಿ ಅವರು ಸುಳ್ಳು ಸುದ್ದಿಯನ್ನ ಹರಡಿಸೋದ್ರಲ್ಲಿ ನಿಪುಣರಿದ್ದಾರೆ. ಇದಕ್ಕೆ ವಿಶೇಷವಾದಂತ ಮಾಸ್ಟರ್ಸ್ ಡಿಗ್ರಿ ಮೇಲ್ಗಡೆ ಅವರ IT ಸೆಲ್ ಇಂದ ಕೊಟ್ಟಿದ್ದಾರೆ. ಮೊನ್ನೆ ಅವರು ನೀಡಿದಂತ ಜಾಹೀರಾತಿನಲ್ಲಿ ಬಹಳ ಸ್ಪಷ್ಟವಾಗಿ ಮಿಸ್ಇನ್ಫಾರ್ಮೇಶನ್, ಡಿಸ್ಇನ್ಫಾರ್ಮೇಶನ್, ಮ್ಯಾಲ್ ಇನ್ಫಾರ್ಮೇಶನ್ ಮತ್ತೆ ಫೇಕ್ ನ್ಯೂಸ್ ಇದೆ. ಬಿಜೆಪಿಯವರು ಅತಿ ಭ್ರಷ್ಟರು ಎಂದ ಸಿಎಂ ಸಿದ್ದರಾಮಯ್ಯ. ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ನೆಹರು ಪುಣ್ಯ ಸ್ಮರಣೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಇಡೀ ಭೂಮಂಡಲದಲ್ಲೇ ಬಿಜೆಪಿಯವರು ಮೋಸ್ಟ್ ಕರಪ್ಟ್ ಪೀಪಲ್ ಅಂತ ವಾಗ್ದಾಳಿ ನಡೆಸಿದ್ರು. ಈಗ ಬಹಳ ಮಾತಾಡ್ತಾರೆ, ಸೋಷಿಯಲಿಸಂ ಬಗ್ಗೆ ಮಾತಾಡ್ತಾರೆ. ಆಕ್ಚುಲಿ ದೇ ಆರ್ ಆಲ್ ಕ್ಯಾಪಿಟಲಿಸ್ಟ್. ಬಿಜೆಪಿ ಅವರು ಇದಾರಲ್ಲ, ಅಂಡ್ ಮೋಸ್ಟ್ ಕರಪ್ಟ್ ಪೀಪಲ್ ಆನ್ ದಿ ಅರ್ತ್. ಯಾರಾದರೂ ಬಹಳ ಭ್ರಷ್ಟರು ಯಾರಾದ್ರು ಇದ್ರೆ ಅದು RSSನವರು ಮತ್ತು ಬಿಜೆಪಿಯವರು. ಇವತ್ತು ಇಷ್ಟೊಂದು ಭ್ರಷ್ಟಾಚಾರ ಬೆಳೆದಿದ್ದರೆ ದೇಶದಲ್ಲಿ ಅವರೇ ಕಾರಣ. ಒಟ್ಟಾರೆ ಈ ಹಿಂದೆ ಬಿಜೆಪಿ ಸರ್ಕಾರ ಕಾಂಗ್ರೆಸ್ ಮಾಡಿದ್ದ 40% ಆರೋಪದ ವಿರುದ್ಧ ಇದೇ ರೀತಿ ಕಾನೂನು ಸಮರ ಸಾರಿತು. ಬಿಜೆಪಿ ತಂತ್ರವನ್ನೇ ಕಾಂಗ್ರೆಸ್ ಮರುಪ್ರಯೋಗಿಸಿದೆ.
ತನ್ನ ವಿರುದ್ಧ ಭ್ರಷ್ಟಾಚಾರ ಬಾಂಬ್ ಎಸೆದಿರುವ ಬಿಜೆಪಿ ನಾಯಕರನ್ನ ಕಾನೂನು ಮೂಲಕ ಕಟ್ಟಿಹಾಕಲು ಮುಂದಾಗಿದೆ. ಬ್ಯೂರೋ ರಿಪೋರ್ಟ್, TV9.